ಇವತ್ತೇನಾಯ್ತು? ಮಾಮೂಲಿ. ಯಾವಾಗ ಮುಗಿಯತ್ತೆ? ಗೊತ್ತಿಲ್ಲ. ನೀನು ಯಾಕೆ ಸೋಲಲ್ಲ? ಪ್ರತಿ ಸರಿ ನಾನೇ ಯಾಕೆ ಸೋಲ್ಬೇಕು? ಸೋತ್ರೆ ಚಿಕ್ಕವನಾಗ್ತ್ಯಾ? ಅವಳು ಸೋತ್ರೂ ಚಿಕ್ಕವಳಾಗಲ್ಲ. ಇವತ್ತೇನು ಮಾತಿಗೆ ಮಾತು ಬೆಳೆಸ್ಬೇಕಾ? ನನ್ನ ಪ್ರಶ್ನೆ ಬೇರೆನೇ ಇದೆ. ಆ ಪ್ರಶ್ನೆಗೆ ಉತ್ತರ ನಿನ್ನ ಹತ್ರನೇ ಇದೆ. ಹೊರಗಡೆ ಜಗತ್ತಲ್ಲಿ ನಾನು ಎಷ್ಟು ಸಫರ್ ಆಗ್ತೇನೆ ಅಂತ ಅವಳಿಗೇನಾದ್ರೂ ಗೊತ್ತಾ? ಒಳಗಡೆ ಜಗತ್ತಲ್ಲಿ ಅವಳೇ ಸಫರ್ ಆಗ್ತದ ಅಂತ ನೀನು ಯಾವತ್ತಾದ್ರೂ ಕೇಳಿದ್ಯಾ? ಸರಿ, ನಾನು ಕೇಳಲಿಲ್ಲ. ಹಾಗಂತ ದಿನ ಜಗಳ ಮಾಡೋದು ಎಷ್ಟು ಸರಿ? ನೀನೇ ಹೇಳ್ತಾ ಇದ್ದೀಯಲ್ಲ, ಐದು ಬೆರಳು ಸಮವಾಗಿರೋದಿಲ್ಲ ಅಂತ. ಜೀವನ ಬೇಕು ಅಂದವ್ರನ್ನ ಸಂಭಾಳಿಸ್ಕೊಂಡು ಹೋಗಲೇಬೇಕು ಅಂತ. ದಿನ ಈ ಕಿರಿಕಿರಿಯಿಂದ ಸಾಯೋ ಬದಲು ಒಂದೇ ಸರಿ ಸತ್ತೋದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂದಿಲ್ಲ ಒಂದು ದಿವಸ ಎಲ್ಲರೂ ಸಾಯೋದೆ. ಅದು ಬಂದಾಗ ಅದನ್ನು ನಾನು ತಡೆಯೋಕ್ಕಾಗಲ್ಲ, ನೀನು ತಡೆಯೋಕ್ಕಾಗಲ್ಲ. ಸರಿ, ನಾನೇನು ಮಾಡಲಿ? ಸಾರಿ ಕೇಳು. ನೀವು ಹೆಣ್ಮಕ್ಳೆಲ್ಲ ಒಂದೇ ಗುಂಪಲ್ಲ? ನೀನೇ ಹೇಳ್ತಾ ಇದ್ದೀಯಲ್ಲ, ಶೀಸ್ ಕಿಡ್ ಅಂತ. ಅವಳಿಗೆ ಯಾರೂ ಇಲ್ಲ, ಎಲ್ಲರೂ ಇದ್ದಾಗ ಅವಳು ಮೆಚೂರ್ ಆಗಿದ್ಲು, ಅವ್ರು ಹೋದ್ಮೇಲೆ ಮಗು ಆದ್ಲು ಅಂತ. ಈಗ ಆ ಮಗು ಹಠ ಮಾಡಿದ್ರು ಏನೇ ಮಾಡಿದ್ರು ನೀನೇ ನೋಡ್ಕೋಬೇಕು ತಾನೆ? ನನ್ನ ಯಾರು ನೋಡ್ಕೋತಾರೆ? ಅವಳು. ನೀನು ಯಾವತ್ತೂ ನಿನ್ನ ಸಮಸ್ಯೆಗಳನ್ನ ಹೇಳೇ ಇಲ್ಲ, ಹಾಗೆ ಅವಳ ಸಮಸ್ಯೆಗಳನ್ನು ಕೇಳಲೇ ಇಲ್ಲ. ಮಾತಾಡಿದ್ದಿದ್ರೆ ಇವತ್ತು ನೀನು ಇಲ್ಲಿ ಕೂತ್ಕೊಳ್ತಾನೂ ಇರಲಿಲ್ಲ. ಇಲ್ಲ ಬಂಗಾರ, ನನಗನ್ಸುತ್ತೆ ನಾನು ಅವಳಿಗೆ ಬೋರ್ ಆಗಿದ್ದೀನಿ, ತುಂಬ ಬೋರ್ ಆಗಿದ್ದೀನಿ. ಅವಳ ಮೊದಲನೇ ಸರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ತಮಾಷೆಗೆ ಅನ್ನಿಸ್ತಿತ್ತು ನಾನು ಬೋರ್ ಆಗಿದ್ದೀನಿ ಅಂತ. ಆದರೆ ಇವತ್ತ್ಯಾಕೋ ಸೀರಿಯಸ್ ಆಗಿ ಅನ್ನಿಸ್ತಾ ಇದೆ, ನಾನು ಬೋರ್ ಆಗಿದ್ದೀನಿ. ಕ್ಷಣಗಳು ದಿನಗಳಾದವು, ದಿನಗಳು ವಾರಗಳಾದವು, ವಾರಗಳು ಮಾಸಗಳಾದವು, ಮಾಸಗಳು ಋತುಗಳಾದವು, ಋತುಗಳು ಸಂವತ್ಸರಗಳಾದವು. ಇಷ್ಟೆಲ್ಲ ಆದಮೇಲೂ ನಾನು ಯಾಕೆ ಅವಳಿಗೆ ಇಷ್ಟೊಂದು ಬೋರ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಜ ಅಲ್ವಾ? ನಾನು ಅವಳಿಗೆ ತುಂಬ ಬೋರ್ ಆಗಿದ್ದೀನಿ ತಾನೆ, ಅದಕ್ಕೆ ಅವಳು ನನ್ನ ಹತ್ರ ಈ ಥರ ಜಗಳ ಮಾಡೋದು. 15 ವರ್ಷ ಆಯಿತು. ಇವತ್ತಿಗೂ ಯಾಕನ್ಸುತ್ತೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಎಲ್ರಿಗೂ ಹಕ್ಕು ಚಲಾಯಿಸೋಕೆ ಬರುತ್ತೆ, ಆದರೆ ಸಂಬಂಧಗಳನ್ನು ನಿಭಾಯಿಸೋದಕ್ಕೆ ಬರಲ್ಲ. ಅಂದರೆ ನಂಗೆ ಸಂಬಂಧಗಳನ್ನ ನಿಭಾಯಿಸಕ್ಕೆ ಬರಲ್ಲ ಅಂತ ಹೇಳ್ತಾ ಇದೀನಿ ನೀನು? ಹಾಗಲ್ಲ. ಮತ್ತೆ ಹೇಗೆ? ಅವಳಿಲ್ಲ ಅಂದರೆ ನೀನಿಲ್ಲ, ಆದರೆ ನೀನಿಲ್ಲ ಅಂದರೆ ಪಪ್ಪ ನಾವಿಬ್ಬರೂ ಇಲ್ಲ. ಕ್ಷಮೆ ಕೇಳಿದ್ರೆ ಸೋಲೋದಂತಲ್ಲ, ಗೆಲ್ಲೋದು. ಕ್ಷಮೆ ಕೇಳಿಸ್ಕೊಂಡು ಅವಳು ಗೆದ್ಲು ಅನ್ಕೋತಾಳೆ, ಆದರೆ ಅವಳಲ್ಲಿ ಸೋಲ್ತಾಳೆ. ನಮ್ಮ ಗೆಲುವಲ್ಲಿ ನಿನ್ನ ಗೆಲ್ವಿಲ್ವಾ? ಅಪ್ಪ ಅಂದರೆ ಆಕಾಶ, ಅವನಿಗೆ ಭೂಮಿನ ತಪ್ಪು ಮಾಡೋದು ಬಿಟ್ರೆ ಬೇರೇನೂ ಗೊತ್ತಿಲ್ಲ. ಅಂದರೆ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಅದಕ್ಕೆ ನೋವು ಆಗೋದೇ ಇಲ್ವಾ? ನಂಗೆ ಗೊತ್ತು ನಿಂಗೆ ತುಂಬ ನೋವಾಗ್ತಾ ಇದೆ ಅಂತ. ಅವಳು ಚುಚ್ಚು ಮಾತಾಡ್ತಾಳೆ, ಜೋರಾಗಿ ಕಿರ್ಚ್ತಾಳೆ. ಅವಳಿಗೆ ಯಾರೂ ಇಲ್ಲ ಅನ್ನೋ ಇನ್ಸೆಕ್ಯೂರಿಟಿ ಫೀಲಿಂಗ್ ಪಪ್ಪ, ಅದಕ್ಕೆ ಅವಳು ಹಾಗೆಲ್ಲ ಮಾಡೋದು. ಇವಾಗ ನಾನು ಆಂಜನೇಯನ ಥರ ಎದೆ ಬಗ್ಗೆ ತೋರಿಸ್ಲಾ ನಾನಿದ್ದೀನಿ ಅಂತ? ಆದರೆ ಭಯ ಆಗುತ್ತೆ ನನಗೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಎಲ್ಲ ಇಲ್ಲಿಗೆ ಮುಗಿದೋಗುತ್ತೆ ಬಂಗಾರ. ಒಂದಂತೂ ಹೇಳಬಲ್ಲೆ, ಅವಳು ಕೆಟ್ಟೋಳಂತ ಅಲ್ಲ ಪಪ್ಪ. ನಾನು ಅವಳಿಗೆ ಕೆಟ್ಟವಳಂತ ಹೇಳ್ತಾ ಇಲ್ಲ ಬಂಗಾರ. ಐ ನೋ ಪಪ್ಪ,
ಐ ಆಮ್ ಪುಟ್ಟಿಂಗ್ ಪ್ರೆಷರ್ ಆನ್ ಯು. ನೀನೇ ಸಂಭಾಳಿಸ್ಕೊಂಡು ಹೋಗಬೇಕು. ನೀನು ಹೀಗಿರೋದು ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಪಪ್ಪ. ಐ ಲವ್ ಯು ಪಪ್ಪ. ಐ ಲವ್ ಯು ಟು. ನೀನು ಹೇಳು ನಾನೇನು ಮಾಡ್ಬೇಕಂತ. ಅದೇ ಆ್ಯಸ್ ಯೂಶ್ವಲ್ ಸಾರಿ ಕೇಳು. ಯಾ ನಾನು ಸಾರಿ ಕೇಳ್ತೀನಿ. ಸಾರಿ. ಇಲ್ಲ, ಐ ಆಮ್ ಆಲ್ಸೋ ಸಾರಿ. ನಂಗೆ ಗೊತ್ತು ನಾನು ನಿಂಗೆ ತುಂಬ ಹರ್ಟ್ ಮಾಡಿದ್ದೀನಿ ಅಂತ. ನೀನು ಇನ್ನೊಂದು ಸತಿ ತಟ್ಟೆಲಿರೋ ಊಟನ ಅರ್ಧಕ್ಕೆ ಬಿಟ್ಟು ಬರೋಕ್ಕೆ ಹೋಗಬೇಡ. ಏನು ಮಾಡಲಿ, ಒಂದೊಂದು ಸತಿ ಕೋಪದಲ್ಲಿ ಏನೇನೋ ಅಂದ್ಬಿಡ್ತೀನಿ. ಇನ್ನೊಂದು ಸತಿ ಮಾಡಲ್ಲ. ಸಾರಿ. ಹೋಗೋಣ ಪಪ್ಪ. ಇಂದಿನ ಹಾಗೆ ನಾಳೆ ಇರುವುದಿಲ್ಲ. ನಿನ್ನೆಯ ನೆನಪೇ ಅದ್ಭುತ. ನಾಳೆಯ ದಿನವೇ ನನ್ನದಲ್ಲ. ಇಂದಿನ ಕ್ಷಣವೇ ಅದ್ಭುತ. ಎಲ್ಲದಕ್ಕಿಂತ ದೊಡ್ಡದು ಬದುಕು. ಅದನ್ನಾಲಿಸುತ್ತಾ ನೆಮ್ಮದಿ ಹುಡುಕು. ಅದನ್ನಾಲಿಸುತ್ತಾ ನೆಮ್ಮದಿ ಹುಡುಕು.